ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಶಾಪಿಗೆ ಬಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮಾವಾಸ್ಯೆ ಹಂಗಾಗಿ ಮಿಷಿನ್ ಏನು ಸ್ಟಾರ್ಟ್ ಮಾಡೋಂಗಿಲ್ಲ. ಸ್ವಲ್ಪ ಲೇಟಾಗಿಯೇ ಬಂದೆ ಅಂಗಡಿಗೆ. ಇವಾಗ ಒಬ್ಬರು ಕಸ್ಟಮರ್ ಬಂದಿದ್ದರು, ಒಂದು ಡಿಸೈನ್ ಹಾಕೋದಕ್ಕೆ ಅಂತೇಳಿ ಸೀರೆನ ಕೊಟ್ಟೋದು. ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡಿಸೈನನ್ನು ಹೇಳೋದಿದ್ದಾರೆ. ಹಾಗೆ ಸ್ವಲ್ಪ ಅರ್ಜೆಂಟ್ ಐತಂತ, ಹಾಗಾಗಿ ಇದನ್ನು ಈ ಥರನೇ ಪ್ಯಾಕ್ ಮಾಡಿಕೊಡಿ ಅಂತ ಹೇಳ್ಯಾರ. ಹಾಗಾಗಿ ಹೊರಗಡೆ ಏನು ತೆಗಿಯೋಂಗಿಲ್ಲ, ಅಂದರೆ ಆಲ್ರೆಡಿ ಬ್ಲೌಸು ಇದರಂತಲ್ಲ ಸಪ್ರೇಟ್ ತೊಗೊಂಡ್ಬಂದಿದ್ದಾರೆ. ಹಾಗಾಗಿ ಸೀರೆ ಏನು ಓಪನ್ ಮಾಡೋಂಗಿಲ್ಲ, ಜಸ್ಟ್ ರೆಡ್ ಕಲರ್ ಅಷ್ಟೇ ಆರಿಸ್ಕೊಂಡು ಫೋಲ್ಡ್ ಮಾಡಿಕೊಡ್ತೀನಿ ಅಂತ ಹೇಳೀನಿ. ಅಂದರೆ ಫಂಕ್ಷನ್ ಐತಲ್ಲ, ಅವ್ರು ಕೈಲಿ ಕೊಡೋಕೆ ಬೇಕಂತ. ಒಂದ್ಸರಿ ಈ ಥರ ಫೋಲ್ಡ್ ಮಾಡಿರೋ ಸೀರೆನ ಓಪನ್ ಮಾಡಿಬಿಟ್ರೆ ಎಷ್ಟು ನೀಟಾಗಿ ಫೋಲ್ಡ್ ಮಾಡಿದರೂ ಸಹ ಮುಂಚೆ ಏನು ಪ್ಯಾಕ್ ಮಾಡಿರ್ತಾರಲ್ವ ಆ ಥರ ಬರೋದೇ ಇಲ್ಲ. ಹಾಗಾಗಿ ಓಪನ್ ಮಾಡಬೇಡಿ ಅಂತ ಹೇಳಿದರು. ನಾನೇನು ಓಪನ್ ಮಾಡೋದಿಲ್ಲ, ಹಾಗೆ ಹಾಕಿ ಕೊಡ್ತೀನಿ. ಹಾಗೆ ಮನೆಯಿಂದ ಶಾಪಿಗೆ ಬರಬೇಕಾದ್ರೆ ರಾಯುನ ಮಲಗಿಸಿ ಬಂದಿದ್ದೆ. ನಾನು ಬಂದು 1 ಅವರ್ ಆಯಿತು ಇವಾಗ ಶಾಪಿಗೆ ಬಂದು. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಬಟ್ಟೆ ಜೋಡಿಸೋದಿತ್ತು, ಅದನ್ನೆಲ್ಲನೂ ಜೋಡಿಸಿದ್ದಾದಮೇಲೆ ಎದ್ನಂತೇಳಿ ತಂಗಿ ಕರ್ಕೊಂಬಂದಿದ್ದಾಳೆ ಇವಾಗ. ಹಾಗೆ ಸ್ವಲ್ಪ ಹೊತ್ತು ಎತ್ಕೊಂಡು ಆಟ ಆಡಿಸಿ ಮತ್ತು ಫೀಡಿಂಗ್ ಮಾಡಿಸಿ ಮನೆಗೆ ಕಳಿಸ್ತೀನಿ ತಂಗಿ ಜೊತೆ. ಮತ್ತು ಇವ್ರ ಮನೆಗೆ ಹೋದರೆ ನಾನು ಈ ಕಡೆ ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ದೇವರೆಲ್ಲ ಫೋಟೋನ ನೀಟಾಗಿ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಬೇಕು. ಮತ್ತು ಇವತ್ತು ಟ್ಯಾಕ್ಟ್ರಿ ಮತ್ತು ಬೈಕ್ ಪೂಜೆನೂ ಮಾಡಬೇಕಲ್ಲ, ಹಾಗಾಗಿ ಅದಕ್ಕೂ ಪೂಜೆ ಎಲ್ಲನೂ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು, ಕಾಯಿ ಅವನ್ನೆಲ್ಲನೂ. ಹಾಗೆ ಈ ಕ್ಯಾಪ್ ನೋಡಿ ರಾಯಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೊನ್ನೆ ಆಂಟಿ ಕುಷ್ಟಗಿಗೆ ಹೋಗಿದ್ರು, ಮಹಾವೀರ್ ಅಂಗಡೀಲಿ ತೊಗೊಂಬಂದಿದ್ರು ಇದನ್ನು. ಅಂದರೆ ಕಾಕರಿಗೊಂದು ಸ್ವಲ್ಪ ಶರ್ಟು ಮತ್ತು ಪ್ಯಾಂಟ್ ಪೀಸ್ ಬೇಕಾಗಿತ್ತು, ಅದನ್ನು ತರೋಕೆ ಹೋಗಿದ್ರು, ಅವಾಗ ತೊಗೊಂಬಂದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಕತ್ತೈತಿ. ಇತ್ತೀಚೆಗೆ ನಾನು ಯಾವ ಥರ ರಿಯಾಕ್ಷನ್ ಮಾಡ್ತೀನಿ ಸೇಮ್ ಹಾಗೆ ಮಾಡ್ತಿದ್ದಾನೆ ರಾಯು. ಸ್ವಲ್ಪ ಅಂದರೆ ಇವಾಗ ಗೊತ್ತಾಗುತ್ತೆ ಅವನಿಗೆ. ಆಲ್ರೆಡಿ ಈಗ 10 ಮಂತ್ಸ್ ಕಂಪ್ಲೀಟ್ ಆಗಿ 9 ಮಂತ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ರಿಯಾಕ್ಷನ್ಸ್ ಎಲ್ಲನೂ ಸ್ಪೆಷಲ್ಲಾಗಿ ಕಲ್ತ್ಬಿಟ್ಟಿದ್ದಾನೆ ಆಲ್ರೆಡಿ. ಮುಂಚೆ ಅಂದರೆ ಕೈಲೇ ಎಣಿತಿದ್ಲು ಆಂಟಿ ಕ್ಯಾಪ್ ಎಲ್ಲನೂ. ಮುಂಚೆ ಹರ್ಷ ಹುಟ್ಟಿದಾಗ ಎಣ್ದಿದ್ರು, ಅದೆಲ್ಲ ಇವಾಗ ತುಂಬ ಚಿಕ್ಕದಾಗ್ಬಿಟ್ಟಿದೆ. ಹಾಗಾಗಿ ನಾನೇನು ಹೇಳಿರಲಿಲ್ಲ, ಅವರೇ ಚೆನ್ನಾಗಿದೆ ಅಂತೇಳಿ ತೊಗೊಂಬಂದಿದ್ದಾರೆ. ಪರವಾಗಿಲ್ಲ, ದಪ್ಪನೂ ಐತಿ, ಹಾಗೆ ಕಿವಿಗೂ ಚಾಟ್ ಆಗುತ್ತಾ. ಹಾಗೆ ಆಂಟಿ ತಮ್ಮ ಮನೆ ದೇವ್ರಿಗೆ ಹೋಗಿದ್ರು, ಕಾಕ ಮತ್ತು ಆಂಟಿ ಇಬ್ಬರೂ ಹೋಗಿದ್ರು. ಇಲ್ಲೇ ಹಿರೇಮನ್ನಪುರ ಬೀರಪ್ಪಜ್ಜಿಗೆ ಹೋಗಿದ್ರು. ಹೋಗಿ ಬರಬೇಕಾದ್ರೆ ಹುಡುಗರಿಗೆ ಅಂತೇಳಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಬಂದಿದ್ರು. ಬಂದ ತಕ್ಷಣ ನೋಡಿ ಕಾಕ ರಾಯುನ ಎತ್ಕೊಳ್ಳೋದು, ಕಾಡಿಸೋದು ಇದ್ದಾರೆ ಅವ್ರ ಕೆಲಸ. ನಾನು ಎಷ್ಟು ಹೇಳಿದ್ರು ಕೇಳಲ್ಲ. ಅಳಿಸ್ಬೇಡಪ್ಪ, ಏನು ಇದು ಮಾಡಬೇಡ ಅಂತ ಹೇಳ್ತೀನಿ, ಒಟ್ಟು ಅವ್ರ ಕೆಲಸ ಅಂತೂ ಅವ್ರು ಬಿಡೋಂಗಿಲ್ಲ. ಆಮೇಲೆ ಕಾಕರು ಇಲ್ಲೇ ಶಾಪಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದರು. ಅದಾದಮೇಲೆ ನಂದು ರಾಯುಂದು ಒಂದು ರೀಲ್ಸ್ ಮಾಡು ಅಂತೇಳಿ ಆಂಟಿ ಇವಾಗ ತಲೆ ಬಚ್ಕೋತಿದ್ರು. ಹಾಗೆ ನಾನು ರಾಯುನ ಎತ್ಕೊಂಡಿದ್ದೆ. ಆಲ್ರೆಡಿ ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಅದೇ ರೀಲ್ಸ್ ಮಾಡೋದಕ್ಕೆ ಅಂತೇಳಿ ರೆಡಿ ಆಗ್ತಾಯಿದ್ರು ಆಂಟಿ. ಇವತ್ತು ಯಾಕೆ ಇಷ್ಟು ಎತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತು ಅಮಾವಾಸ್ಯೆ ಅಂತ ಹೇಳಿದ್ನಲ್ವ, ಹಾಗಾಗಿ ಜಾಸ್ತಿ ಶಾಪಲ್ಲಿ ಏನೂ ಕೆಲಸನೂ ಇರೋಂಗಿಲ್ಲ. ಸುಮ್ಮನೆ ಪಾರ್ಲರ್ಗೂ ಯಾರೂ ಬರೋದಿಲ್ಲ, ಅಮಾವಾಸ್ಯೆ ಇರುತ್ತಲ್ವ, ಹಾಗಾಗಿ. ಮತ್ತು ಸ್ಟಿಚಿಂಗು ಮಾಡೋಂಗಿಲ್ಲ, ಮಷಿನನ್ನು ಸ್ಟಾರ್ಟ್ ಮಾಡೋಂಗಿಲ್ಲ, ಹಾಗಾಗಿ ಕ್ಲೀನಿಂಗ್ ಕೆಲಸ ಮಾತ್ರ ಇರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಎತ್ಕೊಂಡಿದ್ದೆ ಇಲ್ಲೇ ಶಾಪಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಬಂದಳು ತಂಗಿ. ಬಂದಿದ್ದಾದಮೇಲೆ ರಾಯುನ ನಾನು ಮನೆಗೆ ಕಳಿಸ್ದೆ. ಇವಾಗ ಒಂದು ಸ್ವಲ್ಪ ಕೆಳಗಡೆ ರ್ಯಾಕನ್ನು ನಾನು ಬಟ್ಟೆ ಫೋಲ್ಡ್ ಮಾಡಿಡೋದಕ್ಕೋಸ್ಕರ ಅಂತೇಳಿ ಮೇಲೆ ಒಯ್ದಿದ್ದೀನಿ ಅಂತ ತೋರಿಸಿದ್ನಲ್ವ, ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಮೆಸ್ಸಿಯಾಗಿತ್ತು. ನೀಟಾಗಿ ಜೋಡಿಸಿ ರಾಟಿನ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಅದಾದಮೇಲೆ ರಾಯುನ ಮನೆಗೆ ಕಳಿಸಿದ್ನಲ್ವ, ಗಗನ್ ಎದ್ದಿದ್ನಂತ, ಹಾಗಾಗಿ ಗಗನನ್ನು ಕರ್ಕೊಂಬಂದುಬಿಟ್ಟು ರಾಯುನ ಮನೆಗೆ ಕರ್ಕೊಂಡೋದ್ಲು. ಗಗನ್ ಏನು ಕಾಡ್ಸಂಗಿಲ್ರಿ, ಸುಮ್ಮನೆ ಆಡ್ತಾನೆ. ಆಟ ಸಾಮಾನು ಏನರ ಇದ್ದರೆ ಸುಮ್ಮನೆ ಆಡ್ತಾನೆ. ಅದೇ ಮತ್ತು ಗಗನನ ಜೊತೆಗಿಟ್ಕೊಂಡು ಉಕ್ಸು ಸ್ಟೋನು ಏನಾದರೂ ಮಾಡಿದರೂ ಮುಂದೆ ಇದ್ರೂ ಬಾಯಿಗೆ ಹಾಕ್ಕೊಳ್ಳಲ್ಲ. ರಾಯುಗಿನ್ನೂ ಗೊತ್ತಾಗಂಗಿಲ್ವಲ್ಲ, ಅವನು ಪಟ್ಟನ ಬಾಯಿಗೆ ಹಾಕ್ಕೊಂಬಿಡ್ತಾನೆ. ಅದಾದಮೇಲೆ ಮತ್ತೆ ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಕಿಶೋರ್ ಬಂದಿದ್ದ ಮನೆಗೆ. ಅವನು ಅಮೌಂಟ್ ಕೇಳಿದ, ಒಂದು 10 ರೂಪಾಯಿ ಇದ್ದರೂ ಕೊಡು ಅಂತೇಳಿ. ನನಗೂ ಈ ಲೇಸ್ ಜೋಡ್ಸೋಕೆ ಭಾಳ ಬೇಸರ ಆಗ್ಬಿಟ್ಟಿತ್ತು ರೀ. 2 ದಿನ ಹಾಗೆ ಇಟ್ಬಿಟ್ಟಿದ್ದೆ. ಹಾಗಾಗಿ ಇವ್ನು ಜೋಡ್ಸಪ್ಪ ಕೊಡ್ತೀನಿ ಅಂತ ಹೇಳಿದ್ದೆ, ಹಂಗಾಗಿ ಜೋಡ್ಸಕತ್ತಾನೆ ರೀ. ಇವ್ನ ಕಂಡೀಷನ್ಗೆ ಏನಾದರೂ ಒಪ್ಕೊಂಡ್ರೆ ಮಾತ್ರ ನಮ್ಮ ಕೈಯನ್ ಕೆಲಸ ಕೇಳ್ತಾನೆ, ಇಲ್ಲಿಕಂದ್ರೆ ಕೇಳಂಗಿಲ್ಲ ರೀ. ಹಾಗಾಗಿ 10 ರೂಪಾಯಿ ಕೇಳಿದೆಲ್ಲ ಜೋಡಿಸಿ ಇವನ್ನೆಲ್ಲನೂ ಕೊಡ್ತೀನಿ ಅಂತ ಹೇಳಿದ್ನೆ, ಹಂಗಾಗಿ ಜೋಡ್ಸಕತ್ತಾನೆ ರೀ. ಅಂದರೆ ಟ್ಯೂಷನ್ ಕ್ಲಾಸ್ ಎಲ್ಲನೂ ಮುಗಿಸ್ಕೊಂಬಂದಿದ್ದ, ಸ್ಕೂಲೂ ಮುಗಿಸ್ಕೊಂಬಂದಿದ್ದ. ಆಂಟಿ ಮತ್ತು ಕಾಕ
ಅಕ್ಕ ಇಬ್ಬರು ಹೊರಗಡೆ ಹೋಗಿದ್ರು, ಇಲ್ಲಾಂದ್ರೆ ಅವರಿದ್ರು ಮನೆಗೆ ಹೋಗ್ಬಿಡ್ತಿದ್ನ. ಅವರು ಇಲ್ಲೇ ನನ್ನ ಫೋನ್ ಮಾಡಿದ್ದ, ಅವ್ರು ಹೊರಗಡೆ ಹೋಗಿವಿ ಅಲ್ಲೇ ಇರೋ ಅಕ್ಕನಾರ್ ತಲೆ ಅಂತ ಹೇಳಿದ್ರಲ್ಲ, ಹಾಗಾಗಿ ಜೋಡ್ಸಕತ್ತನ್ರಿ, ಇಲ್ಲಾಂದ್ರೆ ಜೋಡ್ಸಂಗಿಲ್ಲ ಇವ. ಆಮೇಲೆ ಸ್ವಲ್ಪ ಹೊತ್ತು ಅವನಿಗೆ ಜೋಡಿಸಿ ಬೇಸರಾತೇನ, ನೀನು ಜೋಡಿಸ್ ಬಾ ನಾನು ಎತ್ಕೊತೀನಿ ಹುಡುಗರನ್ನ ಅಂತಂದ. ಆಯ್ತಪ್ಪ ಎತ್ಕೊ ಬಾ ಅಂತೇಳಿ ನಾನು ರಾಯು ಬಂದಿದ್ದ, ರಾಯುನ ಅವ್ನ ಕೈಲಿ ಕೊಟ್ಟೆ. ರಾಯು ನೋಡಿ ಕಿಶೋರ್ ಎತ್ಕೊಂಡ ತಕ್ಷಣ ಹೆಂಗೆ ಮಾಡಕ್ಕಂತಾನ. ಇವಾಗ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಂತ ಹೇಳಿದ್ನಲ್ವ, ಹಂಗಾಗಿ ಫಸ್ಟು ಶಾಪ್ ಪೂಜೆನ ಮಾಡ್ಕೊಂಬಿಟ್ರಾಯ್ತು ಬೇಗ. ಮತ್ತು ಆ ಕಡೆ ಮಾಮನವರು ಟ್ಯಾಕ್ಟ್ರಿ ಮತ್ತು ಬೈಕ್ನ ತೊಗೊಂಬಂದರೆ ಆ ಕಡೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಫಸ್ಟು ನಾನು ಒಳಗಡೆ ಪಾರ್ಲರಲ್ಲಿ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ಇದಾದ ನಂತರ ನೆಕ್ಸ್ಟು ಮಷಿನ್ನು ಮತ್ತು ರಾಟಿ ಎಲ್ಲನೂ ಪೂಜೆ ಮಾಡಿಕೊಂಡು ಹೊರಗಡೆ ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು. ತಂಗಿ ಮತ್ತು ಅಕ್ಕ ಇಬ್ಬರು ಹಾಸ್ಪಿಟ್ಲಿಗೆ ಹೋಗಿದ್ರು, ಹಾಗಾಗಿ ಹುಡುಗರು ನಾನು ಕರ್ಕೊಂಡಿದ್ದೆ. ಹಂಗಾಗಿ ಅವ್ರು ಬಂದಿದ್ದಾದಮೇಲೆ ಹುಡುಗರನ್ನ ಮನೆಗೆ ಕಳಿಸಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ರಾಟಿನ ಪೂಜೆ ಮಾಡ್ತಾಯಿದ್ದೀನಿ. ಮಿಷಿನ್ಗೇನು ಜಾಸ್ತಿ ವಿಭೂತಿ ಆಯಿತು ಕುಂಕುಮ ಆಯಿತು ಹಚ್ಚಂಗಿಲ್ಲ, ನೋಡ್ತಿರ್ಬೋದು. ಜಸ್ಟ್ ಈ ಥರ ಸ್ವಲ್ಪನೇ ಕುಂಕುಮ ಅಥವಾ ವಿಭೂತಿ ತೊಗೊಂಡು ಈ ಥರ ಸಣ್ಣದಾಗಿ ಹಚ್ಬಿಡ್ತೀನಿ ಅಷ್ಟೇ. ಮುಂಚೆ ನಮ್ಮ ಮನೇಲಿ ಡರ್ಬಿ ಮಿಷಿನ್ ಇತ್ತು, ಬ್ಲ್ಯಾಕ್ ಕಲರ್ ಇರುತ್ತಲ್ವ ಅದು. ಇವಾಗ ರೀಸೆಂಟಾಗಿ ಒಂದು 3 to 4 months ಆಯಿತು ಇವಾಗ ಇದು ಜಾಕ್ ಮಷಿನ್ ತೊಗೊಂಡು. ಅಂದರೆ ಆ ರಾಟಿಗೆ ಹೋಲಿಸಿದ್ರೆ ಈ ಜಾಕ್ ಮಷಿನ್ನು ತುಂಬಾ ಸ್ಪೀಡ್ ಆಗುತ್ತಾ, ಹಾಗೆ ಫಿನಿಶಿಂಗು ಸಹ ತುಂಬಾ ಚೆನ್ನಾಗಿ ಬರುತ್ತಾ. ಹಾಗಾಗಿ ಅದು ಸ್ವಲ್ಪ ಮುಂಚೆ ನಾವು ರಾಟಿ ತೊಗೊಂಡಿದ್ವಲ್ವ ಅದು ಸ್ವಲ್ಪ ಜಾಸ್ತಿನೇ ರಿಪೇರಿ ಬರ್ತಾಯಿತ್ತು. ಹಂಗಾಗಿ ಅದನ್ನು ಅಕ್ಕ ಬೇರೆಯವ್ರಿಗೆ ಮಾರಿ ಮತ್ತು ಇದನ್ನು ತೊಗೊಂಡಿದ್ದಾರೆ. ಇವಾಗ ನೋಡಿ ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋ ಮಷಿನ್ಗೂ ಸಹ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ಇದಕ್ಕೂ ಅಷ್ಟೇ ಜಾಸ್ತಿ ವಿಭೂತಿ ಕುಂಕುಮ ಏನು ಹಚ್ಚಂಗಿಲ್ಲ, ಜಸ್ಟ್ ಈ ಥರ ಟಿಕ್ಕಿ ಮಾತ್ರ ಇಡ್ತೀನಿ ಅಷ್ಟೇ. ಈ ಕಡೆ ಸೈಡಲ್ಲಿ ಮಿಷಿನಿನ ಕ್ಯಾಪ್ ಎಲ್ಲನೂ ತೆಗೆದುಬಿಟ್ಟಿದ್ದೀನಿ. ಅದು ಯಾಕೋ ಗೊತ್ತಿಲ್ಲ, ಥ್ರೆಡ್ ಹಾಕಿದ ತಕ್ಷಣ ಸ್ವಲ್ಪ ಹಿಡ್ಕೊಳ್ಳುತ್ತಾ ಆ ಥರ ಆಗುತ್ತಾ, ಹಂಗಾಗಿ ಕ್ಯಾಪ್ನ ಕಂಪ್ಲೀಟಾಗಿ ತೆಗೆದುಬಿಟ್ಟಿದ್ದೀನಿ. ಸ್ವಲ್ಪ ಆಯಿಲಿಂಗ್ ಎಲ್ಲ ಮಾಡಿ ಆಮೇಲೆ ಜೋಡಿಸೋಣ ಅಂತಿದ್ದೀನಿ. ಬಟ್ ಅದು ಹಾಕಿದ ತಕ್ಷಣ ದಾರ ಹಿಡ್ಕೊಂಡಂಗೆ ಆಗಿಬಿಟ್ಟಿದೆ, ಹಂಗಾಗಿ ಕ್ಯಾಪ್ನ ಸೈಡಲ್ಲಿ ತೆಗೆದಿಟ್ಬಿಟ್ಟಿದ್ದೀನಿ ನಾನು. ಆಲ್ರೆಡಿ ನಾನಿವಾಗ ಶಾಪಲ್ಲಿ ಪೂಜೆ ಮಾಡ್ತಿದ್ನಲ್ವ, ಹಾಗಾಗಿ ಮಾಮರಿಬ್ಬರು ಹೊರಗಡೆ, ಒಬ್ಬರು ಬೈಕ್ ತೊಳಿತಿದ್ರು, 2 ಬೈಕ್ನ, ಮತ್ತು ಟ್ಯಾಕ್ಟ್ರಿನ ದೊಡ್ಡ ಮಾಮರು ತೊಳಿತಿದ್ರು. ಅವ್ರು ತೊಳೆದು ಎಲ್ಲ ಗಾಡಿ ಒರೆಸೋಷ್ಟರಲ್ಲಿ ನಾನು ಪೂಜೆ ಮುಗಿಸ್ಕೊಂಬಿಟ್ರೆ ಆ ಕಡೆ ಮತ್ತು ಪೂಜೆ ಸಾಮಾನೆಲ್ಲನೂ ಒಯ್ದು ಆ ಕಡೆ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ವೀಡಿಯೋ ಮಾಡಬೇಕಾದ್ರೆ ನೈಟ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ವೀಡಿಯೋ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಈ ವಿಡಿಯೋ. ಇನ್ನು ಇವತ್ತು ಪೂಜೆ ಮಾಡಿಕೊಂಡು ಪ್ರತಿ ಸಾರಿ ಅಮಾವಾಸ್ಯೆಗೆ ಮಾಮನವರಿಬ್ಬರು ಹೋಗ್ತಿದ್ರು ಹನುಮಪ್ಪಜ್ಜನ ಗುಡಿಗೆ. ಈ ಸಾರಿ ನಾನು ಹೋಗಿ ಬರೋಣ ಅಂತಿದ್ದೀನಿ. ಹರ್ಷ ಆಲ್ರೆಡಿ ಮಲ್ಕೊಂಡಿದ್ದ, ಗಗನೂ ಮಲ್ಕೊಂಡಿದ್ದ, ರಾಯುನು ಮಲಗಿದ್ದಾನೆ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಗುಡಿಗೆ ಹೋಗೋಷ್ಟರಲ್ಲಿ ನೋಡಬೇಕು, ಮೂವರದಲ್ಲಿ ಯಾರೊಬ್ರು ಎದ್ದೇಳ್ತಾರೋ ಅವ್ರನ್ನ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಅನ್ಕೋತಾ ಇದ್ವಿ ನಾನು ಮಾಮರು. ನೋಡ್ರಿ ಇವಾಗ ಫುಲ್ ಎಲ್ಲ ಕಂಪ್ಲೀಟಾಗಿ ಪೂಜೆ ಮಾಡಿದೆ ನಾನಿವಾಗ. ಎಲ್ಲ ಉದ್ದಿನ ಕಡ್ಡಿ ಹಚ್ಚಿ ಮತ್ತು ಧೂಪ ಎಲ್ಲನೂ ಹಾಕಿದ್ದೀನಿ. ಬಟ್ ಲೋಬನ ಒಂದು ಲಾಸ್ಟಲ್ಲಿ ಹಿಡಿತಾರೆ ಮಾಮರು. ಆ ಕಡೆ ಹೊರಗಡೆಯಿಂದ ಗಾಡಿಗೆಲ್ಲನೂ ಲೋಬನ ಹಾಕಿಬಿಟ್ಟು ನೆಕ್ಸ್ಟು ಈ ಕಡೆ ಒಳಗಡೆ ಶಾಪಲ್ಲೆಲ್ಲನೂ ಹಿಡಿತಾರೆ. ಹಾಗಾಗಿ ಅವ್ರು ಇವಾಗ ಲೋಬನ ಹಾಕಬೇಕು ಅಂತೇಳಿ ಬೆಂಕಿನ ಮಾಡ್ತಾಯಿದ್ರು. ನೋಡಿ ಇವಾಗ 2 ಗಾಡಿನೂ ತೊಳೆದಾರೆ, ಇವಾಗ ಬೈಕ್ನ ಆ ಕಡೆ ಟ್ಯಾಕ್ಟ್ರಿನೂ ತೊಳೆದಾರ ದೊಡ್ಡ ಮಾಮರು. ಹಾಗಾಗಿ ಇವಾಗ ಲೋಬನ ಹಿಡಿಯೋದಕ್ಕೋಸ್ಕರ ಅಂತೇಳಿ ಸ್ವಲ್ಪ ಇದ್ಲೆಲ್ಲನೂ ಹಾಕಿ ಬೆಂಕಿ ಮಾಡ್ತಿದ್ರು. ನಾನು ಇವಾಗ ಪೂಜೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ತಟ್ಟೆಗೆ ಹಾಕ್ಕೊಂಡು ಕಾಯಿ ಆಯ್ತು, ನಿಂಬೆಹಣ್ಣು, ಆಮೇಲೆ ಟ್ಯಾಕ್ಟ್ರಿಗೆ ಹಾರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೆಂಕಿ ಮಾಡಿದ ತಕ್ಷಣ ಪಟ ಪೂಜೆ ಮಾಡಿಕೊಂಡು ಗಾಡಿಗೆ ಲೋಬನ ಎಲ್ಲನೂ ಹಿಡಿದು ಆ ಕಡೆ ದೇವಸ್ಥಾನದ ಕಡೆ ಹೋಗೋದಷ್ಟೇ. ನಮ್ಮೂರಲ್ಲಂತೂ ಜಿಟಿ ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಹತ್ಕೊಂಡ್ಬಿಟ್ಟೈತಿ. ನೋಡ್ತಿರ್ಬೋದು, ನೆಲ ಎಲ್ಲ ಕಡೆನೂ ತೊಯ್ದು ಬಿಟ್ಟೈತಿ. ಹಾಗೆ ಮತ್ತು ಮನೆ ಮುಂದೆ ರೋಡ್ ಕನ್ಸ್ಟ್ರಕ್ಷನ್ನು ನಡೀತಾ ಇದೆ. ಹಾಗಾಗಿ ಅಲ್ಲಿ ರೋಡ್ ಎಲ್ಲನೂ ಮಾಡಿದಾರಲ್ವ, ಅದ್ರ ಮೇಲೆ ಎಲ್ಲನೂ ಗೋಣಿ ತಟ್ಟೆಲ್ಲನೂ ಹಾಕಿಬಿಟ್ಟಿದ್ದಾರೆ. ಹಾಕಿ ನೀರು ಹೊಡೆದ್ರೆ ಸ್ವಲ್ಪ ರೋಡ್ ಎಲ್ಲನೂ ಕ್ಯೂರಿಂಗ್ ಆಗುತ್ತೆ ಅನ್ನೋದಕ್ಕೋಸ್ಕರ ಗೋಣಿ ತಟ್ಟಾಕಿ ಅದ್ರ ಮೇಲೆ ನೀರು. ಇವಾಗ ಆಲ್ಮೋಸ್ಟ್ ಗಾಡಿ ಪೂಜೆನೂ ಮುಗೀತು, ಆ ಕಡೆ ಬೈಕ್ ಪೂಜೆನೂ ಮಾಡಿದರು. ನಾವು ಅವ್ರು ಎದ್ದೇಳಿಲ್ಲ ಅಂದರೆ ಇಬ್ಬರು ಹೋಗಿ ಬಂದ್ರಾಯ್ತು ಅಂದ್ಕೊಂಡ್ವಿ. ಇವಾಗ ದೊಡ್ಡ ಮಾಮರು ಮನೆಗೆ ಹೋಗಿದ್ರು ಸ್ನಾನ ಮಾಡಿ ಬರಬೇಕು ಅಂತೇಳಿ. ಬೆಳಗ್ಗೆ ಹೊಲಕ್ಕೆ ಹಂಗೆ ಹೋಗಿದ್ರು, ಹಾಗಾಗಿ ಬರಬೇಕಾದ್ರೆ ರಾಯುನ ಎತ್ಕೊಂಡು ಬರ್ತಿದ್ದಾರೆ. ನೋಡ್ತಿರ್ಬೋದು, ರಾಯು ಎದ್ದಿದ್ದಂತ, ಹಾಗಾಗಿ ಎತ್ಕೊಂಡು ಬಂದರು. ಅಳ್ತಿದ್ನಂತ ಮನೆಯಲ್ಲಿ. ಹಾಗಾಗಿ ಇವಾಗ ರಾಯು ಎದ್ನಲ್ಲ, ರಾಯುನು ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತೇಳಿ ಇವಾಗ ಗಗನ್ಗಂತೂ
ಹೊರಗಡೆ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಪಡ್ತಾನೆ. ಅಂದ್ರೆ ದೇವಸ್ಥಾನಕ್ಕಾಯ್ತು ಈ ತರ ಫ್ಯಾಮಿಲಿ ಫಂಕ್ಷನ್ಸ್ ಏನಾದ್ರು ಇದ್ರೆ ಜೊತೆ ಕರ್ಕೊಂಡು ಹೋದ್ರೆ ತುಂಬಾನೇ ಖುಷಿ ಪಡ್ತಾನೆ. ಹಾಗಾಗಿ ಇವತ್ತು ಕರ್ಕೊಂಡು ಹೋಗೋಣ ಅಂತಿದ್ದೆ, ಬಟ್ ಮಲ್ಕೊಂಡ್ಬಿಟ್ಟಿದ್ದ. ಮತ್ತೆ ಎಬ್ಸಿದ್ರೆ ಅರ್ಧಂಬರ್ಧ ನಿದ್ದೆಯಾಗಿ ಇನ್ನೂ ಸ್ವಲ್ಪ ಅಳ್ತಾನೆ ಅನ್ನೋದಕ್ಕೋಸ್ಕರ ಅವನನ್ನ ಎಬ್ಬಿಸ್ಲಿಲ್ಲ. ಇವಾಗ ರಾಯು ಎದ್ದಾನಲ್ಲ, ರಾಯುನ ಒಬ್ಬನೇ ಕರ್ಕೊಂಡು ಹೋಗಿ ಬಂದ್ಬಿಡ್ತೀವಿ. ಇವಾಗ ನೋಡಿ ಲೋಬನ ಹಿಡಿತಿದ್ದಾರೆ ಗಾಡಿಗೋಸ್ಕರ. ಇವಾಗ ಗಾಡಿಗೆಲ್ಲನೂ ಲೋಬನ ಹಿಡಿದು ಹಾಗೆ ಒಳಗಡೆ ರಾಟಿಗಾಯಿತು, ಆಮೇಲೆ ಒಳಗಡೆ ಡ್ರಾಯರ್ಗೆ, ಆಮೇಲೆ ಇದು ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋ ಮಷಿನ್ಗೆ, ಮತ್ತು ಶಾಪಲ್ಲಿ ಪೂರ್ತಿ ಎಲ್ಲ ಕಡೆಯೂ ಲೋಬನ ಹಿಡಿದ್ರೆ ಪೂಜೆ ಅಂತೂ ಕಂಪ್ಲೀಟಾಗಿ ಮುಗಿಯುತ್ತೆ. ಮುಗಿದಿದ್ದಾದಮೇಲೆ ಇವಾಗ ಟ್ಯಾಕ್ಟ್ರಿನ ದೊಡ್ಡ ಮಾಮರು ತೊಗೊಂಡೋಗ್ತಾರೆ ದೇವಸ್ಥಾನಕ್ಕೆ. ನಾನು ಮತ್ತು ಮಾಮರು ಬೈಕ್ ಮೇಲೆ ಹೋಗಿ ಬಂದ್ರಾಯ್ತು ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಹಾಗೆ ಐನೋರು ಬಂದಿದ್ದರು, ಅವ್ರಿಗೊಂದು ಸ್ವಲ್ಪ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿದರು ಮಾಮರು. ಮಾಡಿದ್ದಾದಮೇಲೆ ಆಲ್ರೆಡಿ ಇವಾಗ ಟ್ಯಾಕ್ಟ್ರಿ ಮುಂದಕ್ಕೆ ಹೋಗಿತ್ತು. ಮಾಮರು ಗುಡಿ ಮುಟ್ಟೋಷ್ಟರಲ್ಲಿ ನಾವು ಹೋದ್ರಾಯ್ತು ಅಂತೇಳಿ ಇವಾಗ ಮಾಮರು ಮುಂದಕ್ಕೆ ಗಾಡಿ ಬಿಟ್ಟಿದ್ದಾದಮೇಲೆ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ಮಾಮರಿಬ್ರು. ನೋಡಿ ಇವಾಗ ಗುಡಿಗೆಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಕಾಯಿನ ಒಡಿಸ್ಕೊಂಡು ಇವಾಗ ಪ್ರಸಾದ ಮಾಡಿದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಈ ಕಡೆ ನೋಡ್ರಿ ಮಾಮರು ಒಂದು ಸ್ವಲ್ಪ ಬೇಗ ಬಂದಿದ್ರಲ್ವ, ಹಾಗಾಗಿ ಅವರು ಬೇಗ ಊಟ ಮಾಡಿ ನಿಂತಿದ್ರು ನಾವು ಬರೋಷ್ಟರಲ್ಲಿ. ರಾಯುನ ಎತ್ಕೊಂಡ್ರು ನಾವು ಬಂದ ತಕ್ಷಣ. ರಾಯುನ ಮಾಮರು ಎತ್ಕೊಂಡ್ರಲ್ವ, ಹಾಗಾಗಿ ನಾನು ಮತ್ತು ಇವ್ರು ಸಣ್ಣ ಮಾಮರಿಬ್ಬರು ಪ್ರಸಾದನ ಮಾಡಿಕೊಂಡು ಮನೆ ಕಡೆಗೆ ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.